ಬನ್ನಿ ಕೂತ್ಕೊಳ್ಳಿ. ಯಾರು ಸರ್ ಸಾಗರ? ನಿಮ್ಮ ತಮ್ಮ ನಂದೇಶ್ ಅಂದು. ಯಾರು ನನಗೆ ಸಾರಿಗೆ? ಯಾರು ನನಗೆ ಸಾಹೇಬ್ರೆ? ಅದ ಸಿಗ್ಲಿ ಮಂದಪ್ಪ ಕಣಿ ವಾನಂತ ಮತ್ತೆ ಅದರ ಉಜ್ಜಪ್ಪ ಸಿಗ್ಲಿ ಮಂದಪ್ಪನ ಮನೆ ರೀ. ಹಾ ಸಾಹೇಬ್ರ ಸರಿ, ಹಿಂಗ ಸೀದಾ ರೋಡ್ ಹಿಡ್ಕೊಂಡವ್ರಿ ಅವ್ರ ಮನೆ ಅಲ್ಲೇ ಸಿಗ್ತಾವ. ಪಾರ್ವತಿ, ನಿನ್ನ ಮೈದುನ ನಂದೀಶ ಪತ್ರ ಬರೀತಾನೆ. ಹಾ, ಏನಂತ ಬರ್ತಾನೆ ಓದೇಳು. ನಮ್ಮ ಮೈದುನ ಗೋಕಾಕ್ ಕಾಲೇಜಲ್ಲಿ GS ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಆದರೆ ಪಾರ್ವತಿ, ಆದರೆ ಎಂಬ ಮಾತಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವನಿಗೆ 10,000 ಹಣ ಬೇಕಂತಾರೆ. ನಾವಿರುವ ಪರಿಸ್ಥಿತಿಯಲ್ಲಿ 10,000 ಅಲ್ಲ, 10 ಪೈಸೆ ಕೊಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಣ ಎಲ್ಲಿಂದ ಕಳಿಸೋಣ? ನೋಡಿ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ನನ್ನ ಮೈದುನನಿಗೆ ಹಣವನ್ನು ಕೊಟ್ಟು ಕಳಿಸಿದ್ವಿ. ನೋಡಿ, ನೀವು ಹೇಳಿದ್ರೆ ನನ್ನ ಮೈದುನನ ವಿದ್ಯಾಭ್ಯಾಸ ಹಾಗೆ ಅರ್ಥಕ್ಕೆ ನಿಂತು ಹೋಗಿದ್ದೀರಿ. ದಯವಿಟ್ಟು ಹಾಗೆ ಹೇಳಬೇಡಿ. ನೋಡಿ, ಅವನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆಯನ್ನು ನೀವು ಮಾಡಿರಿ. ನಾವಿರುವ ಪರಿಸ್ಥಿತಿಯಲ್ಲಿ ನಮ್ಗೆ ಹಣ ಯಾರು ಕೊಡ್ತಾರೆ? ಇನ್ನು ಏನಾದರೂ ಮಾರಿ ಕೊಡೋದಿದ್ರೆ ನಮ್ಮ ಹತ್ರ ಒಡೆಯಲ್ಲ. ನಿನ್ನ ಮನೆಯಲ್ಲಿರೋದು ಎತ್ತುಗಳು ಮಾತ್ರ. ಇನ್ನು ಅವುಗಳನ್ನೇ ಮಾರಿ ಕಳಿಸ್ಕೊಡ್ಬೇಕಷ್ಟೇ. ಏನ್ ಹೇಳ್ತಾ ಇದ್ದೀರಾ? ನಮ್ಮ ಜೀವಕ್ಕೆ ಜೀವ ಆಗಿರುವ ಆ ಎತ್ತುಗಳನ್ನು ನಾವು ಮಾರುದೆ ಬೇಡ. ಒಂದು ವೇಳೆ ನಾವು ಎತ್ತುಗಳನ್ನು ಮಾರಿದ್ರೆ ನಮ್ಮ ಜೀವನದ ಗತಿ ಏನ್ರಿ? ನಾವು ಬದುಕುದಾದ್ರೆ ಹೇಗೆ? ಬೇಡರಿ, ಆ ಎತ್ತುಗಳನ್ನ ಮಾರುದೇ ಬೇಡ ನಾವು. ನೀವು ಹೇಳುವ ಮಾತು ನಿಜವಿದೆ. ಆದರೆ ಇಂಥ ಸಮಯದಲ್ಲಿ ನಮ್ಗೆ ಹಣ ಯಾರು ಕೊಡ್ತಾರೆ? ಹಣ ಕೊಟ್ಟರು ಕೂಡ ದಿನ ದಿನ ಬಡ್ಡಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅದಕ್ಕೆ ಪಾರ್ವತಿ, ಎತ್ತುಗಳನ್ನು ಮಾರೋಣ. ಆಯ್ತು, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಿ. ಮುಂದೆ ನನ್ನ ಮೈದುನನಿಗೆ ನೌಕರಿ ಸಿಗುತ್ತಲ್ಲ, ಆಗ ಬಂದ ಹಣದಿಂದ ಎತ್ತುಗಳನ್ನ ಕೊಂಡ್ಕೊಂಡ್ರೆ ನಾನು ಹೋಗಿ ಎತ್ತುಗಳನ್ನು ಮಾರಿ ನಂದೀಶನಿಗೆ ಹಣ ಕೊಟ್ಟು ಬರ್ತೇನೆ. ಹೋಗುವಂತ ಮುಂದೆ ಏನಾದರೂ ಚಂದ್ರ